ವೀಕ್ಷಕರೇ, ₹1 ಖರ್ಚಿಲ್ಲದೆ ನಿಮಗೆ ಯಾವುದೇ ಪ್ರಶ್ನೆ ಕಾಡ್ತಿದ್ರು ಕೂಡ ಸ್ಪಷ್ಟವಾದ ಉತ್ತರವನ್ನು ಪಡ್ಕೋಬೋದು. ಯಾವುದೇ ಪ್ರಶ್ನೆ ಚಿಂತನೆ ಮಾಡುವ ಅಗತ್ಯ ಇಲ್ಲ. ಜ್ಯೋತಿಷ್ಯ ಹತ್ರ ಹೋಗಿ ಪ್ರಶ್ನೆ ಮಾಡಿ ₹1000 ಕಳ್ಕೊಳ್ಳುವಂಥ ಅಗತ್ಯ ಇಲ್ಲ. ನಿಮ್ಮಲ್ಲೇ ನೀವು ಕೇಳಿಕೊಂಡು ಸ್ಪಷ್ಟವಾದ ದಿನಾಂಕವನ್ನು ಪಡ್ಕೋಬೋದು. ಉದಾಹರಣೆಗೆ, ನಿಮಗೆ ಮದುವೆ ಆಗಿಲ್ಲ, ತುಂಬ ವರ್ಷ ಆಯಿತು, ಸರ್ಚ್ ಮಾಡ್ತಿದ್ದೀರಿ, ಸಂಬಂಧವನ್ನು ಹುಡುಕ್ತಿದ್ದೀರಿ, ಆದರೆ ಸಿಗ್ತಾ ಇಲ್ಲ. ಆವಾಗ ನಿಮಗೆ ಯಾವ ದಿನಾಂಕದಂದು ನಿಮ್ಮ ಮದುವೆ ಆಗುತ್ತೆ, ಆ ದಿನಾಂಕ, ಆ ತಿಂಗಳು, ಆ ವರ್ಷ ಎಲ್ಲವನ್ನು ನೀವು ಸ್ಪಷ್ಟವಾಗಿ ನೋಡ್ಕೋಬೋದು. ಅಂದರೆ ಕಣ್ಣು ಎದುರುಗಡೆ ಸ್ಪಷ್ಟವಾಗಿ ಆ ದಿನಾಂಕ ಬರುತ್ತೆ. ಅದೇ ರೀತಿಯಾಗಿ ನಿಮಗೆ ನೌಕರಿ ಹುಡುಕ್ತಿದ್ರಿ, ನೌಕರಿ ಸಿಗ್ತಿಲ್ಲ, ಇಂಥ ಕೇಸಲ್ಲಿ ಕೂಡ ಮಾಡ್ಕೋಬೋದು. ಒಟ್ಟಿನಲ್ಲಿ ನಿಮಗೆ ಯಾವುದೇ ಪ್ರಶ್ನೆ ಇರ್ಬೋದು, ತುಂಬ ಸಮಯದಿಂದ ನಿಮ್ಮನ್ನು ಕಾಡ್ತಾ ಇದೆ, ಆ ಪ್ರಶ್ನೆಗೆ ಉತ್ತರ ಬೇಕು. ನಿಮಗೆ ಯಾವುದೇ ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ ನೀವು ಕಾಯ್ತಾ ಇದ್ದೀರಿ, ಆ ಪ್ರಶ್ನೆಗೆ ನಿಮಗೆ ಸ್ಪಷ್ಟವಾಗಿ ಉತ್ತರ ಸಿಗುತ್ತೆ. ಉದಾಹರಣೆಗೆ, ನೀವು ಸಾಲ ಮಾಡ್ಕೊಂಡಿದ್ರಿ, ತುಂಬ ವರ್ಷದಿಂದ ಸಾಲ ತೀರ್ಸೋಕ್ಕಾಗದೆ ಒದ್ದಾಡ್ತಿದ್ದೀರಿ, ಯಾವಾಗ ಈ ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತ ಕಾಯ್ತಾ ಇದ್ದರೆ ಆ ದಿನಾಂಕ ಕೂಡ ನಿಮಗೆ ಸಿಗುತ್ತೆ. ನೀವು ಕೇಳಬೇಕು, ಯಾವ ರೀತಿ ಕೇಳಬೇಕು, ಯಾವ ವಿಧಾನವನ್ನು ಇಲ್ಲಿ ಫಾಲೋ ಮಾಡಬೇಕು ತಿಳಿಸ್ಕೊಡ್ತೀನಿ. ಇದಕ್ಕೆ ₹1 ಖರ್ಚಿಲ್ಲ, ಎಲ್ಲರೂ ಮಾಡ್ಬೋದು, ಮನೇಲೇ ಮಾಡ್ಬೋದು ಅಂತ ಸುಲಭವಾದ ಟ್ರಿಕ್ ಇದು. ಹೌದು, ಇದನ್ನು ನಾನು ಈಗಾಗಲೇ ಫಾಲೋ ಮಾಡಿ ತುಂಬ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡಿದ್ದೀನಿ. ಜೊತೆಗೆ ನನ್ನ ಸ್ನೇಹಿತರಿಗೆ ಕೂಡ ರೆಕಮೆಂಡ್ ಮಾಡಿ ಸ್ನೇಹಿತರಿಗೆ ಕೂಡ ತಿಳಿಸ್ಕೊಟ್ಟಿದ್ದೀನಿ, ಅವರಿಗೂ ಕೂಡ ಉತ್ತರ ಸ್ಪಷ್ಟವಾಗಿ ಸಿಕ್ಕಿದೆ. ಯಾವ ಸಮಸ್ಯೆ ನಿಮ್ಮದು ಯಾವ ಡೇಟ್ಗೆ ಫಿಕ್ಸ್ ಆಗುತ್ತೆ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೀವು ಪ್ರಶ್ನೆ ಮಾಡ್ತೀರಿ, ಅದೇ ಡೇಟ್ ನಿಮಗೆ ಕಣ್ಣೆದುರು ಬರುತ್ತೆ. ಉದಾಹರಣೆ, ನೀವು ಮದುವೆ ಆಗಬೇಕಂತ ಹುಡುಕ್ತಾ ಇದ್ರಿ ಸಂಬಂಧವನ್ನು, ಯಾವ ದಿನಾಂಕದಲ್ಲಿ ನನಗೆ ಮದುವೆ ಆಗುತ್ತೆ ನೀವು ಪ್ರಶ್ನೆ ಮಾಡಿದರೆ ಅದೇ ದಿನಾಂಕ, ಅದೇ ತಿಂಗಳು, ಅದೇ ವರ್ಷ ನಿಮಗೆ ಕಣ್ಣೆದುರು ಬರುತ್ತೆ. ಅದೇ ರೀತಿಯಾಗಿ ನೀವು ಮಗು ಆಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ಯಾವ ದಿನಾಂಕದಲ್ಲಿ ಮಗು ಆಗುತ್ತೆ ಅದು ಕೂಡ ನಿಮಗೆ ಬರುತ್ತೆ. ಒಟ್ಟಿನಲ್ಲಿ ಇದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಅಥವಾ ನಿಮ್ಮೊಳಗಿರುವಂಥ ಆತ್ಮ ಅಥವಾ ಪರಮಾತ್ಮ, ನೀವು ಏನು ಬೇಕಾದರೂ ಕರಿಬೋದು. ಅದಕ್ಕೆ ನಿಮ್ಮ ಭೂತ, ಭವಿಷ್ಯ, ವರ್ತಮಾನ ಎಲ್ಲ ಕೂಡ ಗೊತ್ತಿರುತ್ತೆ. ಬಟ್ ಅದನ್ನು ನೀವು ಯಾವ ರೀತಿ ರೀಚ್ ಆಗಬೇಕು, ಯಾವ ರೀತಿ ಪ್ರಶ್ನೆ ಮಾಡಬೇಕು ಅದು ನಿಮಗೆ ಗೊತ್ತಿರಬೇಕು. ಅದನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ, ನಿಮಗೆ ಮಿಸ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಅನುಕೂಲ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಮೊದಲ ಬಾರಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ರಾತ್ರಿ ಮಲಗಬೇಕಾದ್ರೆ ಇದನ್ನು ಮಾಡಿದರೆ ಸಾಕು, ನಿಮಗೆ ಅದೇ ರಾತ್ರಿ ಸುಮಾರು 3 ಗಂಟೆ, 4 ಗಂಟೆ, 5 ಗಂಟೆ ಒಳಗೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಉದಾಹರಣೆಗೆ, ನೀವು ನೌಕರಿ ಹುಡುಕ್ತಿದ್ರಿ, ನಿಮಗೆ ನೌಕರಿ ಸಿಗ್ತಿಲ್ಲ ಅಂತ ಹೇಳಿದ್ರೆ ಯಾವ ಡೇಟ್ಗೆ ನನಗೆ ಜಾಬ್ ಆಗುತ್ತೆ ಅಂತ ಕೇಳ್ತಿದ್ರೆ ನೀವು ಸ್ಪಷ್ಟವಾಗಿ ಕೇಳಿದ್ರೆ ಆಯಿತು. ಈ ವಿಧಾನದ ಮೂಲಕ ಅದೇ ಡೇಟ್ಗೆ ನಿಮಗೆ ಜಾಬ್ ಆಗುತ್ತೆ. ಯಾಕಂದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಸಬ್ ಕಾನ್ಷಿಯಸ್ ಮೈಂಡ್ ಅಂದರೆ ನೀವು ನಿಮ್ಮ ಒಳಗಿರುವ ಆತ್ಮ ಅಂತ ಕರಿಬೋದು, ಪರಮಾತ್ಮ ಅಂತ ಕರಿಬೋದು, ಅಥವಾ ಏನು ಬೇಕಾದರೂ ಕರಿಬೋದು. ಅದಕ್ಕೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ನಿಮ್ಮ ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ಕೂಡ ಗೊತ್ತಿರುತ್ತೆ. ಹಾಗಾಗಿ ಅದರಲ್ಲಿ ನೀವು ಕೇಳಬೇಕು. ಬಟ್ ನಿಮಗೆ ಯಾವ ರೀತಿ ಕೇಳಬೇಕು ಅದು ಗೊತ್ತಿರಬೇಕಾಗುತ್ತೆ. ಸೊ ಇದನ್ನು ನೀವು ಸ್ಪಷ್ಟವಾಗಿ ಕೇಳಿದರೆ ನಿಮಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ, ನಾರ್ಮಲ್ ಆಗಿ ನೀವು 6 ಗಂಟೆಗೆ 7 ಗಂಟೆಗೆ ಎದ್ದು ಹೇಳ್ತಿದ್ರೆ, ಯಾವುದೋ ಒಂದು ದಿವಸ ನಿಮಗೆ ಬೆಳಗ್ಗೆ ಬೇಗ ಎದ್ದು ಹೇಳಲಿಕ್ಕಿರುತ್ತೆ, ದೇವಸ್ಥಾನಕ್ಕೆ ಹೋಗ್ಲಿಕ್ಕಿರುತ್ತೆ, ಅಥವಾ ಏನೋ ಒಂದು ಟ್ರಿಪ್ಪಿಗೆ ಹೋಗ್ಲಿಕ್ಕಿರುತ್ತೆ. ಆವಾಗ ನೀವು 4 ಗಂಟೆಗೆ ಅಲಾರಾಮ್ ಇಟ್ಟಿರ್ತೀರಿ. ಆವಾಗ ನಿಮಗೆ ಮೈಂಡಲ್ಲಿ ಕ್ವಶನ್ ಬಂದಿರುತ್ತೆ, 4 ಗಂಟೆಗೆ ಎದ್ದೇಳಲೇಬೇಕಂತ. ಲೇಟ್ ಆದರೆ ನಿಮಗೆ ಸಮಸ್ಯೆ ಆಗುತ್ತೆ. ಆ ದಿನ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ. 4 ಗಂಟೆಗೆ ಅಲಾರಾಮ್ ಇದ್ದರೆ 4 ಗಂಟೆ ಆಗಲಿಕ್ಕೆ 2 ನಿಮಿಷ ಅಥವಾ 1 ನಿಮಿಷ ಇರಬೇಕಾದ್ರೆ ನಿಮಗೆ ಸಡನ್ನಾಗಿ ನಿಮಗೆ ಎಚ್ಚರ ಆಗುತ್ತೆ. ನಾರ್ಮಲ್ ಆಗಿ 6 ಗಂಟೆಗೆ ಎದ್ದು ಹೇಳ್ತಿದ್ರಿ, ಆದರೆ ಆ ದಿನ ಮಾತ್ರ ನಿಮಗೆ 4 ಗಂಟೆಗೆ 1 ನಿಮಿಷ 2 ನಿಮಿಷ ಇರುವಾಗ ಯಾರು ನಿಮ್ಮನ್ನು ಎಬ್ಸಿದ್ದು, ಇದನ್ನು ನೀವು ಪ್ರಶ್ನೆ ಮಾಡಿದರೆ ಅದು ಬೇರೆ ಯಾವುದೂ ಅಲ್ಲ, ನಿಮ್ಮ ಒಳಗಿರುವಂಥ ಆ ಪರಮಾತ್ಮ ಶಕ್ತಿ, ಅಥವಾ ನೀವು ಅದನ್ನು ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು, ಏನು ಬೇಕಾದರೂ ಕರಿಬೋದು. ಆ ಶಕ್ತಿ ಅಲರ್ಟ್ ಆಗಿರುತ್ತೆ. ಜೊತೆಗೆ ನಿಮ್ಮನ್ನು ಪ್ರತಿ ಕ್ಷಣ ನಿಮ್ಮನ್ನು ನೋಡ್ತಾ ಇರುತ್ತೆ. ನಿಮ್ಮ ಭೂತ, ಭವಿಷ್ಯ, ವರ್ತಮಾನ ಎಲ್ಲವೂ ಕೂಡ ಗೊತ್ತಿರುತ್ತೆ. ಅದನ್ನು ನೀವು ಕೇಳೋದು ಯಾವ ರೀತಿ ಅಂದರೆ ನಿಮಗೆ ಗೊತ್ತಿರಬೇಕು. ಅದಕ್ಕೆ ನಿಮಗೆ ಬೇಕಿರೋದು ಒಂದು ಬ್ಲೂ ಇಂಕ್ ಅಂದರೆ ನೀಲಿ ಶಾಯಿಯ ಪೆನ್ ಬೇಕು, ಒಂದು ವೈಟ್ ಶೀಟು ನೀವು ಪ್ರಶ್ನೆ ಬರೀಲಿಕ್ಕೆ. ಅದಾದ ನಂತರ ಒಂದು ನಿಮಗೆ ಬಿಳಿ ಕಲರ್ನ ಚಿಕ್ಕ ಬಟ್ಟೆ ಬೇಕು, ಒಂದು ಖರ್ಚಿಪಷ್ಟು ಅಗಲದಿದ್ದರೂ ಸಾಕು ಬಟ್ಟೆ. ಆದ ನಂತರ ಜೊತೆಗೆ ವೈಟ್ ರೈಸ್ ಬೇಕು, ಒಂದು ಅರ್ಧ ಮುಷ್ಟಿಯಷ್ಟು ವೈಟ್ ರೈಸ್ ಬೇಕು. ಇವಾಗ ಇದನ್ನು ಯಾವ ರೀತಿ ಮಾಡಬೇಕಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇದನ್ನು ನೀವು ಮಾಡಬೇಕಾದ್ರೆ ಯಾವ ದಿನ ಬೇಕಿದ್ರೂ ಮಾಡ್ಕೋಬೋದು. ರಾತ್ರಿ ಮಲಗಬೇಕಾದ್ರೆ 1 ಗಂಟೆ ಮೊದಲು ನಿಮ್ಮ ಮೊಬೈಲನ್ನು ನೀವು ದೂರ ಇಡಬೇಕು, ಮೊಬೈಲನ್ನು ಮುಟ್ಟಬಾರ್ದು ಯಾವುದೇ ಕಾರಣಕ್ಕೂ. ನಂತರ ಏನು ಮಾಡಬೇಕು, ಮಲಗಬೇಕಾದ್ರೆ ನಿಮ್ಮ ಹಾಸಿಗೆ ಮೇಲೆ ಮಲಗುವಾಗ ಮೊದಲದಾಗಿ ಪೆನ್ನಲ್ಲಿ, ಆ ಬ್ಲೂ ಇಂಕ್ ಪೆನ್ನಲ್ಲಿ, ಆ ಪೇಪರ್ನಲ್ಲಿ ನಿಮ್ಮ ಪ್ರಶ್ನೆ ಬರೀಬೇಕು. ಒಂದೇ ಪ್ರಶ್ನೆ ಸ್ಪಷ್ಟವಾಗಿ ಇರಬೇಕು, 2 ಪ್ರಶ್ನೆ ಬರೀಬಾರ್ದು, ಪ್ರಶ್ನೆ ಉದ್ದ ಇರಬಾರ್ದು, ಶಾರ್ಟ್ ಆಗಿ. ಉದಾಹರಣೆಗೆ, ಮದುವೆ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ಯಾವಾಗ ಮದುವೆ ಆಗುತ್ತೆ, ನನಗೆ ಯಾವಾಗ ಮದುವೆ ಆಗುತ್ತೆ, ಇಷ್ಟೇ ಸ್ಪಷ್ಟವಾಗಿ ಶಾರ್ಟ್ ಆಗಿ ಬರಿಬೇಕು. ಬರೆದ ನಂತರ ಅಲ್ಲಿ ಉತ್ತರ ಬರೀಲಿಕ್ಕೆ ಸ್ವಲ್ಪ ಸ್ಪೇಸ್ ಬಿಡಬೇಕು. ಇದಾದ ನಂತರ ನೀವು ಆ ವೈಟ್ ಶೀಟನ್ನು ಮಡಚಿ ಇಡಬೇಕು. ನಿಮ್ಮ ಹತ್ತಿರದಲ್ಲೇ ಉತ್ತರ ಕಾಣಿಸಿದಾಗ ಅದನ್ನು ಬರೆದಿಡೋಕೆ ಅಲ್ಲೇ ಇಡಬೇಕು.
ಅದಾದ ನಂತರ ಏನು ವೈಟ್ ಕಲರ್ನ ಬಟ್ಟೆ ಇದೆ ಅದಕ್ಕೆ ಅರ್ಧ ಮುಷ್ಟಿಯಷ್ಟು ವೈಟ್ ರೈಸನ್ನು ಹಾಕಿ ಅದನ್ನು ಗಂಟು ಕಟ್ಟಬೇಕು. ಗಂಟು ಕಟ್ಟಿದ ನಂತರ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ನೀವು 3 ಬಾರಿ ದೀರ್ಘ ಉಸಿರನ್ನು ತಗೊಳ್ಬೇಕು. ಹೌದು, ಸ್ಲೋ ಆಗಿ ದೀರ್ಘ ಉಸಿರನ್ನು 3 ಬಾರಿ ತಗೊಳ್ಬೇಕು. ನಿಮ್ಮ ಒಳಗಿರುವಂತಹ ಆತ್ಮ ಅಂತ ಹೇಳ್ಬೋದು ಅಥವಾ ಪರಮಾತ್ಮ ಅಂತ ಕರಿಬೋದು, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು, ಯಾವ್ದು ಬೇಕಿದ್ರೂ ಹೇಳ್ಬೋದು. ಅದಕ್ಕೆ ನೀವು ಪ್ರಶ್ನೆ ಮಾಡಬೇಕು. ನಿಮ್ಮ ಒಳಗಿರುವಂಥ ಪರಮಾತ್ಮ ಹತ್ರ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಏನು ಶೀಟಲ್ಲಿ ಪ್ರಶ್ನೆ ಬರೆದಿರ್ತೀರಿ ಅದಕ್ಕೆ ಉತ್ತರವನ್ನು ಇವತ್ತು ನೀನು ನನಗೆ ತೋರಿಸಿಕೊಡ್ಬೇಕು ಅಂತ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಇದನ್ನು ಮಾಡಿಕೊಂಡು ಎಷ್ಟು ಬಾರಿ ಮಾಡಬೇಕಂದ್ರೆ 10 ರಿಂದ 11 ಬಾರಿ ನೀವು ಪ್ರಾರ್ಥನೆ ಮಾಡ್ಕೋಬೇಕು. ಅಂದರೆ ಮನಸ್ಸಲ್ಲೇ ಆ ಕ್ವಶನಿಗೆ ನೀವು ರಿಪಿಟೇಷನ್ ಮಾಡ್ತಿರ್ಬೇಕು. ಒಂದು 10-11 ಬಾರಿ ಕ್ವಶನ್ ರಿಪೀಟ್ ಮಾಡಿದ ನಂತರ ಆ ಗಂಟನ್ನು ಅಲ್ಲೇ ನಿಮ್ಮ ತಲೆ ಹತ್ರ ಇಟ್ಕೊಂಡು ನೀವು ಮಲಗಬೇಕು. ಮಲಗಿದ ನಂತರ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಮತ್ತು ಹೇಳ್ಬಾರ್ದು. ಇದನ್ನು ನೀವು ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ನಿಮಗೆ ಸುಮಾರು ಮಧ್ಯರಾತ್ರಿ 2 ಗಂಟೆ 3-4 ಗಂಟೆ ಒಳಗೆ ಒಂದು 5 ಗಂಟೆ ಒಳಗೆ ನಿಮಗೆ ಉತ್ತರ ಬರುತ್ತೆ. ಉತ್ತರ ಯಾವ ರೀತಿ ಬರುತ್ತೆ ಅಂದರೆ ಟ್ರಾನ್ಸ್ ಸ್ಟೇಜಲ್ಲಿ ಬರುತ್ತೆ. ಅಂದರೆ ನಿಮಗೆ ಗೊತ್ತಿರುತ್ತೆ ನನಗಿನ್ನೂ ನಿದ್ದೆ ಬಂದಿಲ್ಲ ಅಂತ, ಆದರೆ ನಿಮಗೆ ಯಾವುದೋ ಒಂದು ಅಮಲ್ನ ರೀತಿಯಲ್ಲಿ ಇರ್ತೀರಿ, ಅದಕ್ಕೆ ಟ್ರಾನ್ಸ್ ಸ್ಟೇಜ್ ಅಂತಾರೆ. ಸೊ ಅದರಲ್ಲಿ ನಿಮ್ಮ ಕಣ್ಣೆದುರು ಲೆಟರ್ನಲ್ಲಿ ಬರುತ್ತೆ. ನೀವು ಯಾವ ದಿನಾಂಕವನ್ನು ಕೇಳಿದ್ರಿ ಆ ದಿನಾಂಕ ಬರುತ್ತೆ ಸ್ಪಷ್ಟವಾಗಿ. ಡೇಟು, ಮಂತು, ಇಯರು ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಅದು ಯಾವಾಗ ನೀವು ಕಾಣಿಸುತ್ತೆ ಇಮಿಡಿಯೇಟಾಗಿ ನೀವು ಅಲ್ಲಿ ಪೆನ್ ತಗೊಂಡು ಒಂದು ಪೇಪರ್ನಲ್ಲಿ ಬರೆದಿರ್ತೀರಲ್ವ ಆ ಪ್ರಶ್ನೆ ಕೆಳಗೆ ಉತ್ತರವನ್ನು ಬರೀಬೇಕು. ಯಾಕಂದರೆ ಇಲ್ಲಾಂದರೆ ನಿಮಗೆ ಬೆಳಗ್ಗೆ ಆಗೋಷ್ಟರಲ್ಲಿ ಅದು ಮರ್ತೋಗುತ್ತೆ. ಇದನ್ನು ಮಾಡಿ ನೋಡಿ, ನಿಮಗೆ ಸ್ಪಷ್ಟವಾದ ಉತ್ತರ ಬರುತ್ತೆ. ಯಾವುದೇ ಪ್ರಶ್ನೆ ಇರ್ಬೋದು, ಇದಕ್ಕೆ ನಿಮ್ಗೆ ಖರ್ಚಿಲ್ಲ. ಇದನ್ನು ನೀವು ಮಾಡಿ ನಿಮಗೆ ಸ್ಪಷ್ಟವಾದ ದಿನಾಂಕ ಬರುತ್ತೆ. ಯಾವಾಗ ಮದುವೆ ಅಂತ ಕೇಳಿದರೆ ನಿಮ್ಮ ಮದುವೆ ಆಗುವ ದಿನಾಂಕವನ್ನು ಸ್ಪಷ್ಟವಾಗಿ ಬರೆದಿರುತ್ತೆ. ಯಾಕಂದರೆ ನಿಮ್ಮೊಳಗಿರುವಂಥ ಸಬ್ಕಾನ್ಷಿಯಸ್ ಮೈಂಡಿಗೆ ಅಥವಾ ನೀವು ಪರಮಾತ್ಮ ಅಂತ ಕರಿಬೋದು, ಅದಕ್ಕೆ ನಿಮ್ಮ ಭೂತ ಭವಿಷ್ಯ ವರ್ತಮಾನ ಎಲ್ಲ ಕೂಡ ಗೊತ್ತಿರುತ್ತೆ. ಹಾಗಾಗಿ ಏನೇ ಪ್ರಶ್ನೆ ಕೇಳಿದರೂ ಅದಕ್ಕೆ ಉತ್ತರ ಸಿಗುತ್ತೆ. ಇದನ್ನು ನೀವು ಮಾಡಿ ಒಂದೇ ರಾತ್ರಿಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ 2ನೇ ದಿನ ಟ್ರೈ ಮಾಡಿ, 3ನೇ ದಿನ ಟ್ರೈ ಮಾಡಿ, ನಿಮಗೆ 3 ದಿನದಲ್ಲಿ ಗ್ಯಾರಂಟಿ ಬರುತ್ತೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟ ಅನಿಸಿದರೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಹಾಕ್ತೀನಿ ನಿಮಗೆ ಮೊದಲಿಗೆ ತಲುಪುತ್ತೆ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.